ಅಂತ ಆದ್ರೆ ಕೇವಲ 3 ರಿಂದ 5 ತಿಂಗಳ ಬಾಡಿಗೆನ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಕೊಡಿ. ಇದರಿಂದ ನಿಮಗೆ ಸ್ವಲ್ಪ ಮಂಡೆ ಬಿಸಿ ಕಡಿಮೆ ಆಗ್ತದೆ. ಆದ್ರೂ ಕೆಲವರುಂಟಲ್ಲ, ಅಲ್ಲಿ ಇಲ್ಲಿ ಸಾಲ ಮಾಡಿ, ಬ್ಯಾಂಕ್ ಅಲ್ಲಿ ಸಾಲ ಮಾಡಿ, ಅವರಿಗೆ ಬಡ್ಡಿ ಕೊಟ್ಟು ಇವರಿಗೆ ಓನರಿಗೆ 10 ತಿಂಗಳ ಬಾಡಿಗೆನ ಒಟ್ಟು ಮಾಡಿ ಕೊಡ್ತಾರೆ. ಆದ್ರೆ ಮನೆ ಖಾಲಿ ಮಾಡುವಾಗ ಅವರಿಗೆ ಫುಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತೂ ಸಿಗುದಿಲ್ಲ. ಕೊನೆಯಲ್ಲಿ ಇವರು ಬೇಜಾರಾಗ್ತಾರೆ. ಆದ್ರೆ ಆವಾಗ ಬೇಜಾರಾಗಿ ಎಂತ ಸಹ ಪ್ರಯೋಜನ ಇಲ್ಲ. ಹೇಗಿದ್ರು ಇವಾಗ್ಲೇ ಎಂತ ಇದ್ರು ಸಹ ಈಗ್ಲೇ ಕಲಿಬೇಕು, ಇವಾಗ್ಲೇ ನೋಡಿ ಕಲಿಬೇಕು. ಇಲ್ಲಾಂದ್ರೆ ನಾಳೆ ಎಂತ ಕೆಲಸ ಪ್ರಯೋಜನ ಇರುವುದಿಲ್ಲ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಬಾಡಿಗೆ ಮನೆ ಕಂಡೀಷನ್ಗಳು ಎಂತೆಲ್ಲ ಇರ್ತದೆ ಅಂತ ನೋಡುವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತ ಇದ್ರು ಸಹ ಕಮೆಂಟ್ ನಲ್ಲಿ ತಿಳಿಸಿ. ನೀವು ನಮ್ಮ 1951 ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಯಾವುದೇ ಅಪ್ಡೇಟ್ಗಳು ಮಿಸ್ ಆಗುದಿಲ್ಲ.